ಕ್ವಾಟ್ಲೆ ಕಿಚನಲ್ಲಿ ಕೈ ಸುಟ್ಕೊಂಡು ಮನೆಗೆ ಹೋಗೋ ಸಮಯ ಬಂದಿದೆಯಂತೆ. ಹಾಗಾದರೆ ಯಾರು ಕೈ ಸುಟ್ಕೊಂಡು ಮನೆಗೆ ಹೋಗ್ತಿದ್ದಾರೋ? ಈಗ ಬಿಟ್ಟಿರೋ ಪ್ರೋಮೋ ನೋಡ್ತಿದ್ರೆ ನನಗೆ ಶಾಕ್ ಆಯಿತು. ಈ ಪ್ರೋಮೋ ನೋಡಿ ಈ ರೀತಿ ಆಗತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಈ ಹಿಂದೆ ನಾವು ನೋಡಿದ್ವಿ ಕ್ವಾಟ್ಲೆ ಕಿಚನಲ್ಲಿ ರಕ್ಷಿತಾ, ಅಲ್ಲಿ ಅವರೆಲ್ಲ ಕೊಟ್ಟಿದ್ದು ಕ್ವಾಟ್ಲೆಗಳಿಂದ, ಮುಖ್ಯವಾಗಿ ತಾಂಡವು. ಇದರಿಂದ ಕೋಪ ಮಾಡಿಕೊಂಡು ನಾನು ಮನೆಗೆ ಹೋಗ್ತೀನಿ ಅಂತ ಹೋಗ್ತಿದ್ಲು. ಆದರೆ ಹೋಗಲಿಲ್ಲ, ಹಾಗೆ ಸಮಾಧಾನ ಆದ್ಲು. ಕ್ವಾಟ್ಲೆ ಕಿಚನು ಶುರು ಆದಾಗಿನಿಂದಾನು ಮನೆಗೆ ಹೋಗಿರೋದು ಬರೀ ಇಬ್ಬರೇ. ನಾನು ಅಂದ್ಕೊಂಡಿದ್ದು ಏನಂದರೆ ವಾರನೂ ಒಬ್ಬೊಬ್ಬರನ್ನ ಎಲಿಮಿನೇಟ್ ಮಾಡ್ತಾರೇನೋ ಅಂತ. ಇಲ್ಲ, ಕೊನೆವರೆಗೂ ಎಲ್ಲರೂ ಇಟ್ಕೊಂಡು ಯಾರು ಅಡುಗೆ ಚೆನ್ನಾಗಿ ಮಾಡ್ತಾರೋ ಅವ್ರನ್ನ ವಿನ್ ಮಾಡ್ತಾರೆ ಅಂತ. ಇವೆರಡರಲ್ಲಿ ಒಂದು ಮಾಡಬೇಕಾಗಿತ್ತು. ಆದರೆ ಇವ್ರು ಮಾಡಿದ್ದು ಯಾವ ರೀತಿ ಇತ್ತು ಅಂದರೆ, ಅದು 3 ವಾರದಿಂದ ಯಾರನ್ನೂ ಕಳಿಸ್ಲೇ ಇಲ್ಲ. ಆದರೆ ಮಧ್ಯದಲ್ಲಿ ರವಿಯವ್ರನ್ನ ಮತ್ತು ಕಾವ್ಯನ ಎಲಿಮಿನೇಟ್ ಮಾಡಿದ್ರು. ಆಮೇಲೆ ವಾರನೂ ಅದೇ ರೀತಿ ಎಲಿಮಿನೇಟ್ ಮಾಡ್ಕೊಂಡು ಬರ್ತಾರೇನೋ ಅಂತ ಅಂದ್ಕೊಂಡೆ. ಅದಾದ್ಮೇಲೆ ಮತ್ತೆ ಯಾರನ್ನೂ ಎಲಿಮಿನೇಟೇ ಮಾಡಲಿಲ್ಲ. ಹೀಗಿದ್ಮೇಲೆ ಅವರಿಬ್ಬರನ್ನು ಏನಕ್ಕೆ ಮನೆಗೆ ಕಳಿಸ್ಬೇಕಾಗಿತ್ತು? ನಾನು ಮೊದಲೇ ಹೇಳ್ದಂಗೆ ಎಲಿಮಿನೇಟ್ ಮಾಡೋದಿದ್ರೆ ವಾರನೂ ಒಬ್ಬೊಬ್ಬರನ್ನ ಮಾಡ್ಕೊಂಬರ್ಬೇಕು. ಕೊನೆಯವರೆಗೂ ಎಲ್ಲರನ್ನೂ ಉಳಿಸ್ಕೊಂಡು ಯಾರು ಅಡುಗೆ ಚೆನ್ನಾಗಿ ಮಾಡ್ತಾರೋ ಅವ್ರನ್ನ ವಿನ್ ಮಾಡಬೇಕಾಗಿತ್ತು. ಇದ್ರ ಬಗ್ಗೆ ಹಲವಾರು ಜನ ಈ ರೀತಿ ಕಮೆಂಟ್ಸ್ ಮಾಡ್ತಿದ್ದಾರೆ. ಆದರೆ ಈಗ ಬಿಟ್ಟಿರೋ ಪ್ರೋಮೋ ನೋಡ್ತಿದ್ರೆ ಈ ವಾರ ಕ್ವಾಟ್ಲೆ ಕಿಚನ್ ತುಂಬಾನೇ ಅದ್ದೂರಿಯಾಗಿ ಬರ್ತಿದೆ. ಯಾಕಂದರೆ ಸೆಮಿಫಿನಾಲೆ ಅಂತ. ನಾನು ಇಷ್ಟು ಬೇಗ ಸೆಮಿಫಿನಾಲೆ ಬರ್ತೈತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಅಲ್ಲಿ ಇನ್ನೂ ತುಂಬ ಜನ ಇದ್ದಾರೆ, ಅಂದರೆ ಇನ್ನೂ 2-3 ವಾರ ಬರ್ಬೋದು ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ಸೆಮಿಫಿನಾಲೆ ಇದೆ ಅಂದರೆ ಎಲಿಮಿನೇಷನ್ ಇದ್ದೇ ಇರುತ್ತೆ. ಈ ಸತಿ ರಕ್ಷಿತಾ ಹೋಗ್ತಾಳೆ ಅಂತ ತುಂಬ ಜನ ಮಾತಾಡ್ಕೊಳ್ತಿದ್ದಾರೆ. ಯಾಕಂದರೆ ಬರೀ ಒಬ್ಬರನ್ನ ಎಲಿಮಿನೇಷನ್ ಮಾಡ್ತಿಲ್ಲ, 3 ಜನನೇ ಎಲಿಮಿನೇಷನ್ ಮಾಡ್ತಿದ್ದಾರೆ. ಇಷ್ಟು ದಿನ ರಕ್ಷಿತಾನ ಉಳಿಸ್ಕೊಂಡಿರೋ ಕಾರಣ TRP ಇಂದ ಅಂತ ಎಲ್ರಿಗೂ ಗೊತ್ತು. ಆದರೆ ಈಗ ಕ್ವಾಟ್ಲೆ ಕಿಚನ್ನು ಕಡೆ ಆಗೋ ಸಮಯ ಬಂದಿದೆ. ಈಗ ಸೆಮಿಫಿನಾಲೆ ಅಂದರೆ ಇದನ್ನ ಮುಗಿಸೋ ಸಮಯ ಬಂದಿದೆ ಅಂತ. ಇನ್ನು ಅಲ್ಲಿ ಅಡುಗೆ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ. ಎಲ್ಲರೂ ಮಾತಾಡ್ತಿರೋದು ಏನಂದರೆ ಓಂ ಪ್ರಕಾಶ್ ರಾವ್ ಅವ್ರನ್ನ ರಕ್ಷಿತಾನ TRPಗೆ ಇಟ್ಕೊಂಡಿದ್ದಾರೆ ಅಂತ. ಈಗ ಸೆಮಿಫಿನಾಲೆ ಬಂದಿರೋದ್ರಿಂದ ಇವ್ರನ್ನೇ ಕಳಿಸ್ಬೋದು ಅಂತ ಎಲ್ರಿಗೂ ಅಭಿಪ್ರಾಯ ಬಂದಿದೆ. ಈ ಸತಿ ತ್ರಿಬಲ್ ಎಲಿಮಿನೇಷನ್ ಅಂದರೆ 3 ಜನ ಹೋಗ್ತಾರೆ. ಆ 3 ಜನ ಯಾರ್ಯಾರು ಆಗಿರ್ಬೋದು ಅಂತ ನಿಮ್ಗೆ ಅನಿಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.